ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಹಲ್ಚಲ್ ಸೃಷ್ಟಿಸಿರುವ ಟ್ರೆಂಡಿಂಗ್ ವಿಚಾರವೆಂದರೆ ಅದು ರಾಜಕೀಯ ಗುದ್ದಾಟ. ಸುಪ್ರೀಂ ನ್ಯಾಯಮೂರ್ತಿಗಳ ಆ ಒಂದು ಹೇಳಿಕೆಯಲ್ಲಿ ಮೇನ್ ಪಾಯಿಂಟ್ ಅನ್ನು ಇಟ್ಟುಕೊಂಡು ಇಷ್ಟು ದೊಡ್ಡ ಚರ್ಚೆಗೆ ಮುನ್ನೆಲೆಗೆ ತಂದಿರೋದು ನಿಜಕ್ಕೂ ದೊಡ್ಡ ಬೆಳವಣಿಗೆಯ ಜೊತೆಗೆ ಆಘಾತಕಾರಿ ವಿಚಾರವೇ. ಸಾಮಾಜಿಕ ಜಾಲತಾಣ ಈಗ ಕೇವಲ ಮನೋರಂಜನೆಯ ತಾಣವಾಗಿ ಉಳಿದಿಲ್ಲ, ಬದಲಾಗಿ ಸಂಚಲನ ಸೃಷ್ಟಿಸುವ ಮಾಧ್ಯಮವಾಗಿ ಬದಲಾಗಿದೆ. ಜೆನ್ ಝಿಗಳ ನೆಚ್ಚಿನ ತಾಣವಾಗಿರುವ ಇನ್ಸ್ಟಾಗ್ರಾಂನಲ್ಲಂತೂ ನಿತ್ಯವೂ ಹೊಸ ವಿಷಯಗಳ ಹೊಸ ಟ್ರೆಂಡ್ಗಳೇ ಸೃಷ್ಟಿಯಾಗ್ತಿರ್ತವೆ. ಸದ್ಯ ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವ ವಿಡಂಬನಾತ್ಮಕ ರಾಜಕೀಯ ಪಕ್ಷ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರವಲ್ಲದೆ ದೇಶ ವಿದೇಶದಲ್ಲೂ ಸದ್ದು ಮಾಡ್ತಿದೆ. ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ, ಸೋಮಾರಿ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಈ ಪಕ್ಷ ಆರಂಭವಾಗಿದೆ. ಯುವಕರಿಂದ ಯುವಕರಿಗಾಗಿ ಯುವಕರ ರಾಜಕೀಯ ರಂಗ ಎನ್ನುವ ಅಡಿಬರಹ ಈ ಪಕ್ಷದ್ದಾಗಿದೆ. ಕೇವಲ 5 ದಿನದಲ್ಲೇ ಎಕ್ಸ್ನಲ್ಲಿ 1.5 ಕೋಟಿಗೂ ಅಧಿಕ ಫಾಲೋವರ್ಸ್ ಸಂಪಾದಿಸಿರುವ ಸಿಜೆಪಿ ಪಕ್ಷದ ಧ್ಯೇಯ ಹಾಗೂ ಅದರ ಆರಂಭ ನಿಜಕ್ಕೂ ಅಮೋಘವೇ. ಮೊನ್ನೆ ತಾನೇ ಕಾಂಗ್ರೆಸ್ ಕೂಡ ಜರಳೆ ಪಕ್ಷಕ್ಕೆ ಬೆಂಬಲ ಸೂಚಿಸಿದೆ. ದಿನೇ ದಿನೇ ಈ ಪಕ್ಷ ಆಂತರಿಕವಾಗಿ ತನ್ನ ಕಬಂಧ ಬಾಹುಗಳನ್ನು ವಿಸ್ತರಿಸುತ್ತಲೇ ಇದೆ. ಮೇಲ್ನೋಟಕ್ಕೆ ಇದೊಂದು ನಿರುದ್ಯೋಗಿಗಳ ಪರವಾಗಿ ಜನ್ಮ ತಳೆದ ಪಕ್ಷ ಅಂತ ತೋರಿಸಿಕೊಂಡ್ರೂ ಒಳಗೊಳಗೆ ಇದೊಂದು ಪಕ್ಕಾ ಮಾಸ್ಟರ್ ಪ್ಲಾನ್ ಅನ್ನೋದು ಸದ್ದಿಲ್ಲದೆ ಬಹಿರಂಗವಾಗ್ತಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇದೀಗ ಮೆಲ್ಲನೆ ಆಂಟ್ ಜನತಾ ಪಾರ್ಟಿ ಅಥವಾ ಇರುವೆ ಜನತಾ ಪಕ್ಷವೊಂದು ಟಾಂಟ್ ಕೊಡೋಕೆ ಸಿದ್ಧವಾಗಿ ಬಿಟ್ಟಿದೆ. ಅತ್ತ ಕಡೆ ಅಮೆರಿಕಾದಲ್ಲಿ ಕಾಕ್ರೋಚ್ ಪಕ್ಷದ ಸಂಸ್ಥಾಪಕನ ವಿರುದ್ಧ ಆಕ್ರೋಶ ಹೊರಬಿದ್ದಿದ್ದು ಆತನ ಪೂರ್ವಾಪರ ಕೆದಕಲಾಗ್ತಿದೆ. ಅಷ್ಟಕ್ಕೂ ಸಿಜೆಪಿ ಪಕ್ಷ ಸ್ಥಾಪನೆಯಾಗಿದ್ದೇಗೆ, ಮುಂದೆ ಏನೆಲ್ಲ ಬದಲಾವಣೆಗಳಾಗ್ತಿವೆ, ಈ ಪಕ್ಷದ ಸಂಸ್ಥಾಪಕನ ಹಿನ್ನೆಲೆಯಾದರೂ ಏನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸಿಜೆಪಿ ಪಕ್ಷ ಶುರುವಾಗಿ 1 ವಾರವಾಯಿತು ಅಷ್ಟೇ. ಅಷ್ಟರಲ್ಲಾಗಲೇ ಇದರ ವ್ಯಾಪ್ತಿ ಇಡೀ ಭಾರತವನ್ನೇ ವ್ಯಾಪಿಸಿಬಿಟ್ಟಿದೆ. ಈ ಪಕ್ಷ ಹುಟ್ಟಿಕೊಳ್ಳುವುದಕ್ಕೆ ಮೂಲ ಕಾರಣವೇ ಸುಪ್ರೀಂ ನ್ಯಾಯಮೂರ್ತಿಗಳ ಆ ಒಂದು ಹೇಳಿಕೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಮೇ 16ರಂದು ಮಾತನಾಡೋ ವೇಳೆ ನಿರುದ್ಯೋಗಿ ಯುವಜನತೆ ಜೆರಡೆಗಳಿದ್ದಂತೆ ಎಂದಿದ್ರು. ಪದಾಂಕಿತ ಹಿರಿಯ ವಕೀಲ ಸ್ಥಾನವನ್ನು ಪಡೆಯಲು ವಕೀಲರೊಬ್ಬರು ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ್ದ ನ್ಯಾಯಮೂರ್ತಿಗಳು ಸ್ಥಾನಕ್ಕಾಗಿ ಆ ವಕೀಲ ಅನುಸರಿಸಿದ ಮಾರ್ಗದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈ ವೇಳೆ ಕೆಲವು ಯುವಕರು ಜೆರಳೆಗಳಿದ್ದಂತೆ, ಅವರಿಗೆ ಯಾವುದೇ ಉದ್ಯೋಗ ಸಿಗೋದಿಲ್ಲ ಅಥವಾ ವೃತ್ತಿಯಲ್ಲಿ ಯಾವುದೇ ಸ್ಥಾನ ಲಭಿಸೋದಿಲ್ಲ. ಅಂಥವರು ತಾವೇ ಮಾಧ್ಯಮ, ಸಾಮಾಜಿಕ ಮಾಧ್ಯಮ ಮತ್ತು ಮಾಹಿತಿ ಹಕ್ಕು ಕಾಯ್ದೆ ಅಥವಾ ಇತರೆ ಕಾರ್ಯಕರ್ತರಾಗಿ ಸಮಾಜದ ಎಲ್ಲರ ಮೇಲೆ ದಾಳಿ ಮಾಡಲು ಆರಂಭಿಸ್ತಾರೆ ಎಂದಿದ್ರು. ಸಿಜೆಐ ಅವರ ಮಾತಿಗೆ ವಿರೋಧವಾಗಿ, ಹೌದು, ನಾವು ನಿರುದ್ಯೋಗಿಗಳೇ, ಸೋಮಾರಿಯೇ, ನಿರಂತರವಾಗಿ ಆನ್ಲೈನ್ನಲ್ಲೇ ಇರ್ತೇವೆ ಎನ್ನುವ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿ ವೆಬ್ಸೈಟ್ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಖಾತೆ ತೆರೆಯಲಾಯಿತು. ಈ ಪಕ್ಷದ ವೆಬ್ಸೈಟ್ ಆರಂಭಿಸಿದವರೇ ಅಭಿಜಿತ್ ದೀಪ್ಕೆ. ವರದಿಗಳ ಪ್ರಕಾರ 30 ವರ್ಷದ ದೀಪ್ಕೆ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ರಿಲೇಷನ್ ವಿಭಾಗದ ವಿದ್ಯಾರ್ಥಿ. ಈ ಹಿಂದೆ 2020ರಿಂದ 2023ರವರೆಗೆ ಆಮ್ ಆದ್ಮಿ ಪಕ್ಷದ ಸಾಮಾಜಿಕ ಮಾಧ್ಯಮ ತಂಡದೊಂದಿಗೆ ಸ್ವಯಂ ಸೇವಕನಾಗಿ ಕೆಲಸ ಮಾಡಿದ್ದಾರೆ. ಅಭಿಜಿತ್ ತಮ್ಮ ಎಕ್ಸ್ ಖಾತೆಯಲ್ಲಿ ಸಿಜೆಐ ಅವರ ಹೇಳಿಕೆಯನ್ನ ಖಂಡಿಸಿ ಪೋಸ್ಟ್ ಹಂಚಿಕೊಂಡಿದ್ರು. ಸಿಜೆಐ ಅವರು ಯುವಜನತೆಯನ್ನ ಟೀಕಿಸಿದ್ದಾರೆ ಎನ್ನುವ ಮಾಧ್ಯಮ ವರದಿಗಳು ನೋವುಂಟು ಮಾಡಿದೆ. ಕಾಕ್ರೋಚ್ ಜನತಾ ಪಕ್ಷದ ಸ್ಥಾಪಕನಾಗಿ ನಾನು ಈ ಹೇಳಿಕೆಯನ್ನ ಖಂಡಿಸುತ್ತೇನೆ ಎಂದಿದ್ರು. ಈ ಪೋಸ್ಟ್ ಭಾರಿ ವೈರಲ್ ಆಗಿತ್ತು. ಅಷ್ಟೇ ಅಲ್ಲ, ಸಿಜೆಪಿ ಅತಿ ಶೀಘ್ರದಲ್ಲೇ ಪಕ್ಷದ ಪ್ರಣಾಳಿಕೆಯನ್ನು ತಯಾರಿಸಿ ಪೋಸ್ಟ್ ಮಾಡಿತು. ಅದೇನೆಂದರೆ, ಪಕ್ಷವು ಭಾರತದ ಸಂವಿಧಾನದಲ್ಲಿ ದೃಢ ನಂಬಿಕೆಯನ್ನ ಹೊಂದಿದೆ, ಅದರ ಮೌಲ್ಯಗಳನ್ನು ರಕ್ಷಿಸಲು ಕೆಲಸ ಮಾಡಲಿದೆ. ನಮ್ಮ ಪಕ್ಷವು 5 ವಿಚಾರಗಳನ್ನು ಒಳಗೊಂಡ ಪ್ರಣಾಳಿಕೆಯನ್ನ ಹೊಂದಿದೆ. ಒಂದು ವೇಳೆ ಸಿಜೆಪಿ ಅಧಿಕಾರಕ್ಕೆ ಬಂದರೆ ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಿವೃತ್ತಿಯ ನಂತರ ಬಹುಮಾನವಾಗಿ ರಾಜ್ಯಸಭಾ ಸ್ಥಾನವನ್ನು ನೀಡಲಾಗದು. ಸಂಸತ್ನಲ್ಲಿ ಮಹಿಳೆಯರಿಗೆ 50ರಷ್ಟು ಮೀಸಲಾತಿ ನೀಡಲಾಗುತ್ತೆ. ಪಕ್ಷಾಂತರದ ಸಂದರ್ಭದಲ್ಲಿ ಸಂಸದರು ಮತ್ತು ಶಾಸಕರು 20 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ. ಕಾನೂನುಬದ್ಧ ಮತ ಅಳಿಸುವಿಕೆ ಪ್ರಕರಣದಲ್ಲಿ ಯುಪಿಎ ಅಡಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಬಂಧಿಸಲಾಗುತ್ತೆ. ಅಂಬಾನಿ ಮತ್ತು ಅದಾನಿ ಒಡೆತನದ ಎಲ್ಲ ಮಾಧ್ಯಮ ಸಂಸ್ಥೆಗಳ ಪರವಾನಗಿಗಳನ್ನು ರದ್ದುಗೊಳಿಸಲಾಗುತ್ತೆ ಎನ್ನುವ ಅಂಶಗಳನ್ನು ಪ್ರಣಾಳಿಕೆಯಲ್ಲಿ ಸೇರಿಸಲಾಗಿತ್ತು. ಕಳೆದ 5 ದಿನಗಳ ಹಿಂದೆ ಸಿಜೆಪಿ ಇನ್ಸ್ಟಾಗ್ರಾಂನಲ್ಲಿ ಖಾತೆ ತೆರೆದಿತ್ತು.
ಮೊದಲ ಪೋಸ್ಟ್ಗೆ ಜಿರಳೆಗಳ ಪಕ್ಷಕ್ಕೆ 25,000 ಜನ ಫಾಲೋವರ್ ಆದರೆ ನೀವು ಸೇರಬಹುದು ಎಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಹಂಚಿಕೊಂಡಿತ್ತು. 3 ದಿನಗಳಲ್ಲಿ ಖಾತೆಗೆ ಫಾಲೋವರ್ಸ್ಗಳ ಸಂಖ್ಯೆ ಬರೋಬ್ಬರಿ 3.5 ಲಕ್ಷ ದಾಟಿತ್ತು. ಎಕ್ಸ್ ಖಾತೆಯಲ್ಲಿ 1 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಗಳಿಸಿತ್ತು. ಆದ್ರೀಗ ಆ ಖಾತೆಯನ್ನ ನಿರ್ಬಂಧಿಸಲಾಗಿದೆ. ಇನ್ನು ಇನ್ಸ್ಟಾಗ್ರಾಂನಲ್ಲಿ ಬಿಜೆಪಿ ಪಕ್ಷವನ್ನೇ ಮೀರಿಸಿಬಿಟ್ಟಿದೆ. ಅದು ಕೂಡ ಕೇವಲ 4 ದಿನದಲ್ಲಿ 1,50,00,000 ಫಾಲೋವರ್ಸ್ ಆಗಿದ್ದಾರೆ. ಇನ್ನು ಜಿರಳೆ ಪಕ್ಷದ ಅಜೆಂಡಾ ಅಂದರೆ ಕಾಕ್ರೋಚ್ ಜನತಾ ಪಕ್ಷ ಭಾರತದ ಭವಿಷ್ಯವನ್ನ ನಿರ್ಧರಿಸುವ ಯುವ ಜನರ ವೇದಿಕೆಯಾಗಿದೆ. ಪಕ್ಷವು ಗಮನ ಹರಿಸಬೇಕಾದ ವಿಷಯಗಳು ಮತ್ತು ಯುವಜನರು ನೋಡಲು ಬಯಸುವ ಬದಲಾವಣೆಯ ಕುರಿತು ಯುವ ನಾಯಕರಿಂದ ಸಲಹೆಗಳು, ಆಲೋಚನೆಗಳು ಮತ್ತು ಪ್ರತಿಕ್ರಿಯೆಗಳನ್ನು ಆಹ್ವಾನಿಸುವ ರಾಷ್ಟ್ರವ್ಯಾಪಿ ಉಪಕ್ರಮವನ್ನು ಸಿಜೆಪಿ ಪ್ರಾರಂಭಿಸಲಿದೆ ಎಂದು ಬರೆದುಕೊಂಡಿದೆ. ಇಷ್ಟೆಲ್ಲ ಚರ್ಚೆಗಳು ಕಾವು ಪಡೆದುಕೊಳ್ತಿದ್ದಂತೆ ಮತ್ತೊಂದು ಹ್ಯಾಶ್ಟ್ಯಾಗ್ ಜಿರಳೆಗೆ ಸೆಡ್ಡು ಹೊಡೆಯೋಕೆ ಅಣಿಯಾಗಿ ಬಿಟ್ಟಿದೆ. ಅದುವೇ ಆಂಟ್ ಜನತಾ ಪಕ್ಷ, ಅಂದರೆ ಇರುವೆ ಜನತಾ ಪಕ್ಷ. ನಾವು ಇರುವೆಗಳು ಜಿರಳೆಗಳನ್ನು ಮುತ್ತಿಕೊಳ್ತೀವಿ ಅನ್ನೋ ರೀತಿ ಟಾಂಟ್ ಕೊಡ್ತಿದೆ. ಈ ಪೋಸ್ಟ್ಗಳು ಎಲ್ಲೆಡೆ ಹರಿದಾಡ್ತಿವೆ. ಮಾತ್ರವಲ್ಲ, ಅತಿ ಶೀಘ್ರದಲ್ಲೇ ಇಂಥದೊಂದು ಪಕ್ಷ ಅಸ್ತಿತ್ವಕ್ಕೆ ಬಂದರೂ ಅಚ್ಚರಿ ಪಡಬೇಕಿಲ್ಲ. ಆದರೆ ಇದರ ಮಾನದಂಡ ನಿರುದ್ಯೋಗಿಗಳನ್ನ ಟಾರ್ಗೆಟ್ ಮಾಡಲ್ಲ. ಬದಲಾಗಿ ಉದ್ಯೋಗ ಮಾಡುವವರೇ ಈ ದೇಶದ ಬೆನ್ನೆಲುಬು. ಶಿಕ್ಷಿತರಾಗಿಯೂ ಕೆಲಸ ಸಿಗಲಿಲ್ಲವೆಂದರೆ ಅದು ಸರ್ಕಾರದ ಹೊಣೆಯಲ್ಲ, ಅದು ಸೋಂಬೇರಿಗಳ ಲಕ್ಷಣ. ಕಾಯಕವೇ ಕೈಲಾಸ ಅನ್ನೋ ಟ್ಯಾಗ್ ಲೈನ್ನಿಂದ ಎಲ್ಲೆಡೆಯೂ ಕ್ರಾಂತಿ ಶುರು ಮಾಡುವ ಲಕ್ಷಣಗಳಿವೆ. ಇದಕ್ಕೆ ತಕ್ಕಂತಹ ನಾನಾ ಕಾಮಿಡಿ ವಿಡಿಯೋಗಳು, ಟಾಂಟ್ ಪೋಸ್ಟ್ಗಳ ಹವಾ ಈಗಾಗಲೇ ಶುರುವಾಗಿ ಬಿಟ್ಟಿದೆ. ಈ ಪಕ್ಷವೇನಾದರೂ ಅಧಿಕೃತವಾಗಿ ಹೊರಬಂದ್ರೆ ಅದರ ಪ್ರಮೋಷನ್ ಮಾಡೋದು ಬಿಜೆಪಿಯೇ ಅನ್ನೋದನ್ನು ಗಮನಿಸಬೇಕು. ಇಲ್ಲಿ ಶುರುವಾಗಿರೋದು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾಳಗ ಅನ್ನೋದು ಗುಟ್ಟಾಗೇನು ಉಳಿದಿಲ್ಲ. ದೇಶದಲ್ಲಿರುವ ಬಿಜೆಪಿ ಹವಾ ಹಾಗೂ ಬಿಜೆಪಿ ಪಕ್ಷ ಮುನ್ನುಗ್ಗುತ್ತಿರುವ ವೇಗಕ್ಕೆ ಕಡಿವಾಣ ಹಾಕುವ ಪಿತೂರಿ ಮಾಡುತ್ತಿರುವುದು ಕಾಂಗ್ರೆಸ್ ಅನ್ನೋ ಚರ್ಚೆ ಸಾಕಷ್ಟು ನಡೆಯುತ್ತಲೇ ಇದೆ. ಯಾವಾಗ ಕಾಕ್ರೋಚ್ ಪಕ್ಷ ಮುನ್ನೆಲೆಗೆ ಬಂತು ಅದರ ಆತಿಥ್ಯ ಮಾಡಿದ್ದು ಕೂಡ ಇದೇ ಕಾಂಗ್ರೆಸ್. ಇಲ್ಲಿ ಸಮಥಿಂಗ್ ಈಸ್ ಫಿಶಿ ಅನ್ನುವಂತಹ ಗುಮಾನಿ ಎಲ್ಲರಲ್ಲೂ ಇದೆ. ಇಲ್ಲಿ ಕೇವಲ ಹೆಸರು ಬದಲಾಗಿದೆ ಅಷ್ಟೇ. ಮತವನ್ನ ಬೇರ್ಪಡಿಸಿ ಮುಂದಿನ ಚುನಾವಣೆಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಮಾಸ್ಟರ್ ಪ್ಲಾನ್ ಇದು. ಇದೆಲ್ಲವೂ ಶುರುವಾಗಿದ್ದು ತಮಿಳುನಾಡು ಚುನಾವಣೆಯಾದ ನಂತರವೇ. ಯಾವಾಗ ನಟ ಸಿ ಜೋಸೆಫ್ ವಿಜಯ್ ತಮಿಳುನಾಡಿನ ಚುಕ್ಕಾಣಿ ಹಿಡಿದ್ರೋ ಅಲ್ಲಿ ಮಾನಭಂಗವಾಗಿದ್ದು ಕಾಂಗ್ರೆಸ್ಗೆ. ಅತ್ಯಲ್ಪ ಸೀಟು ಪಡೆದುಕೊಂಡಿದ್ರೂ ಟಿವಿಕೆ ಪಕ್ಷಕ್ಕೆ ಬೆಂಬಲ ಕೊಟ್ಟು ಬಿಡ್ತು. ಇದು ಕೂಡ ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಹಿನ್ನಡೆಯಾಗುವ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ವು. ಅತಿ ಶೀಘ್ರದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಬೇಕಾಗಿತ್ತು. ಅದಕ್ಕೆ ವೇದಿಕೆ ಸಿದ್ಧವಾಗಿದ್ದೇ ಕಾಕ್ರೋಚ್ ಹೇಳಿಕೆ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ತನ್ನ ಹೇಳಿಕೆಯ ರೀತಿ ಹಾಗೂ ಧಾಟಿಯನ್ನು ವಿವರಿಸಿದ್ರು. ಒಂದು ಮುಖದ ಅಭಿಪ್ರಾಯವಷ್ಟೇ ಜನ್ಮ ತಳೆದಿತ್ತು. ಅಷ್ಟು ಸಾಕಾಗಿತ್ತು ಸೋಷಿಯಲ್ ಮೀಡಿಯಾ ಕೋಲಾಹಲ ಎಬ್ಬಿಸೋಕೆ. ಅದಕ್ಕೆ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಎಐಪಿ ಪಕ್ಷದ ಮಾಜಿ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತ ಅಭಿಜಿತ್ ದಿಪ್ಕೆ. ಈಗ ಈತನ ವಿರುದ್ಧ ಅಮೆರಿಕಾದಲ್ಲಿ ಕ್ರಾಂತಿಯೇ ಶುರುವಾಗಿದೆ. ಅಷ್ಟಕ್ಕೂ ಈ ಅಭಿಜಿತ್ ದಿಪ್ಕೆ ಯಾರು ಅನ್ನೋದನ್ನು ಗಮನಿಸಿದ್ರೆ, ಮೂಲತಃ ಪುಣೆಯವರಾದ ಅಭಿಜಿತ್ ಹುಟ್ಟಿ ಬೆಳೆದಿದ್ದೆಲ್ಲವೂ ಮುಂಬೈನಲ್ಲೇ. ಪುಣೆಯಲ್ಲಿ ಪತ್ರಿಕೋದ್ಯಮದಲ್ಲಿ ಪದವಿ ಪಡೆದಿದ್ದಾರೆ. ನಂತರ ಉನ್ನತ ವ್ಯಾಸಂಗಕ್ಕಾಗಿ ಅಮೆರಿಕಕ್ಕೆ ತೆರಳುತ್ತಾರೆ. ಮಿಂಟ್ ವರದಿಯ ಪ್ರಕಾರ ದಿಪ್ಕೆ ಬೋಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪಬ್ಲಿಕ್ ರಿಲೇಷನ್ಸ್ 2 ವರ್ಷಗಳ ಸ್ನಾತಕೋತ್ತರ ಪದವಿಯನ್ನ ಇತ್ತೀಚೆಗಷ್ಟೇ ಪೂರ್ಣಗೊಳಿಸಿದ್ದಾನೆ. ಸಂದರ್ಶನವೊಂದರಲ್ಲಿ ತಾನು ಕೆಲಸಕ್ಕಾಗಿಯೂ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದ್ದಾನೆ. ಅಭಿಜಿತ್ ರಾಜಕೀಯ ಹಾಗೂ ಡಿಜಿಟಲ್ ವೇದಿಕೆಗಳ ಪ್ರಭಾವ ಸೇರಿದಂತೆ ಸಾರ್ವಜನಿಕ ಸಂದೇಶ ರವಾನೆ ಮತ್ತು ನಿರೂಪಣೆ ನಿರ್ಮಾಣದಲ್ಲಿ ಪರಿಣತಿ ಹೊಂದಿರುವ ರಾಜಕೀಯ ಸಂವಹನ ತಂತ್ರಜ್ಞನಾಗಿದ್ದಾನೆ. 2020 ಮತ್ತು 2023 ನಡುವೆ ಅರವಿಂದ ಕೇಜ್ರಿವಾಲ್ ನೇತೃತ್ವದ ಆಮ್ ಆದ್ಮಿ ಪಕ್ಷದ ಸಾಮಾಜಿಕ ಮಾಧ್ಯಮ ಮತ್ತು ಚುನಾವಣಾ ಪ್ರಚಾರದಲ್ಲಿ ಕೆಲಸ ಮಾಡಿದರು. 2020ರಲ್ಲಿ ಕೇಜ್ರಿವಾಲ್ ಅವರ ಎಎಪಿ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದಾಗ ದಿಪ್ಕೆ ಅವರು ಮೀಮ್ಸ್ ಆಧಾರಿತ ಡಿಜಿಟಲ್ ಪ್ರಚಾರದಲ್ಲಿ ಕೆಲಸ ಮಾಡ್ತಿದ್ರು. ಇದು ಪಕ್ಷದ ರಾಜಕೀಯ ಸಂದೇಶ ರವಾನೆ, ಡಿಜಿಟಲ್ ಉಪಸ್ಥಿತಿ ಮತ್ತು ಯುವಕರನ್ನ ತಲುಪಲು ಸಹಾಯ ಮಾಡ್ತು. ಈಗ ಕಾಕ್ರೋಚ್ ಪಕ್ಷ ನಿರುದ್ಯೋಗಿಗಳು ಅನ್ನೋ ಟ್ಯಾಗ್ಲೈನ್ನಲ್ಲಿ ಯುವಕರನ್ನ ತಲುಪಿದೆ. 2020ರಲ್ಲಿ ಫಂಡ್ ಮಾಡಿದ್ದು ಎಎಪಿ ಆದರೆ 2026ರಲ್ಲಿ ಸಿಜೆಪಿಗೆ ಫಂಡ್ ಮಾಡಿರೋ ಕಾಣದ ಕೈ ಯಾರು ಅನ್ನೋದನ್ನ ನೀವೇ ಊಹಿಸಿ. ಸತ್ಯ ಗುಟ್ಟಾಗೇನೂ ಉಳಿದಿಲ್ಲ. ಇದೀಗ ಅಮೆರಿಕಾದಲ್ಲಿ ಅಭಿಜಿತ್ ವಿರುದ್ಧ ದಂಗೆ ಏಳುವ ಎಲ್ಲ ಲಕ್ಷಣ ಕಾಣಿಸ್ತಿದೆ. ಯಾಕಂದ್ರೆ ಅಮೆರಿಕ ನಿವಾಸಿಯಾಗಿರುವ ಶಯನ್ ಕೃಷ್ಣ ಎಂಬುವವರು ಅಭಿಜಿತ್ ನಡೆಗೆ ಭಾರೀ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ವ್ಯಕ್ತಿ ಜಿರಳೆ ಜನತಾ ಪಾರ್ಟಿಯ ಸಂಸ್ಥಾಪಕ ಎಂದು ಕರೆಯಲ್ಪಡ್ತಾನೆ. ಇದು ತೀವ್ರಗಾಮಿ ಮತ್ತು ಹಿಂಸಾತ್ಮಕ ವಿದ್ಯಾರ್ಥಿಗಳ ಉಗ್ರಗಾಮಿ ಸಂಘಟನೆಯಾಗಿದೆ. ಸಂಸ್ಥಾಪಕರ ಹೆಸರು ಅಭಿಜಿತ್ ದಿಪ್ಕೆ. ಈತ ತಾತ್ಕಾಲಿಕ ವೀಸಾದಲ್ಲಿ ಅಮೆರಿಕದಲ್ಲಿ ನೆಲೆಸಿದ್ದಾನೆ. ಭಾರತ ಮತ್ತು ಅಮೆರಿಕ ಎರಡೂ ದೇಶಗಳಲ್ಲಿಯೂ ಅವ್ಯವಸ್ಥೆ ಮತ್ತು ಹಿಂಸಾಚಾರವನ್ನು ಉತ್ತೇಜಿಸುತ್ತಿದ್ದಾನೆ. ದೇಶ ಒಡೆಯುವ ಕೆಲಸ ಮಾಡ್ತಿದ್ದಾನೆ.
ಅಮೆರಿಕಾದಲ್ಲಿಯೂ ಈತನ ಷಡ್ಯಂತ್ರ ನಡೀತಿದೆ. ತಾತ್ಕಾಲಿಕ ವೀಸಾದಲ್ಲಿ ಅಮೆರಿಕಾದಲ್ಲಿ ನೆಲೆಸಿರುವ ಈತನ ಹಿನ್ನೆಲೆ ಹಾಗೂ ಮಾಹಿತಿಯನ್ನ ತಿಳಿಸಿ ಅಂತ ಪೋಸ್ಟ್ ಮಾಡಿದ್ದಾರೆ. ಮುಂದೊಂದು ದಿನ ಇರುವೆ ಪಕ್ಷವು ಅಸ್ತಿತ್ವಕ್ಕೆ ಬಂದರೂ ಅಚ್ಚರಿ ಪಡಬೇಕಿಲ್ಲ. ಇರುವೆಗಳ ಸಾಮರ್ಥ್ಯ, ಶ್ರದ್ಧೆ, ಕಾರ್ಯ ಚಟುವಟಿಕೆ, ಆ ಬುದ್ಧಿವಂತಿಕೆ ಯಾರಿಗಿದೆ ಹೇಳಿ? ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.